यदा यदा धर्मस्य ग्लानिर्भवति भारत पवित्रायान साधुना विनाशाय चतुष्टुते धर्म संस्थापनाय संभवामि युगे युगे ಇದೇನಪ್ಪ ಈ ಖಳನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಈ ಶ್ಲೋಕದ ಅರ್ಥ ಏನು ಗೊತ್ತಾ? ಈ ಭೂಮಿ ಮೇಲೆ ಅಧರ್ಮ ಹೆಚ್ಚಾದಾಗ, ಈ ಭೂಮಿ ಮೇಲೆ ಕರ್ಮಕಾಂಡ ಹೆಚ್ಚಾದಾಗ ದೇವರು ಯಾವುದೋ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತೆ. ಆದ್ರೆ ದೇವರು ಹುಟ್ಟಿ ಬರೋದಕ್ಕೆ ಇದು
ಕೂಡ ನಿನ್ನ ಸುತ್ತಾನು ಸುಳಿಯೋದಿಲ್ಲ. ನಾನೇ ಈ ರೈತನ ರಾಜ್ಯದಲ್ಲಿ ರೌಡಿಗಳಿಗೆ ರಾಜ. ಹರೆಯದ ಹಕ್ಕಿಗಳ ಶೀಲ ಕುಕ್ಕಿ ತಿನ್ನೋರೇ ಈ ನಂಜೇಗೌಡನಿಗೆ ಮಜಾ. ಈ ಊರಲ್ಲಿ ಯಾವನಾದರೂ ನನಗೆ ದುರ್ತ ಕೊಟ್ರೆ ನಾನಾಗುವೆ ಅವರ ಪ್ರಾಣ ತೆಗೆಯುವ ಯಮರಾಜ. ಲೇ ಧರ್ಮಗೆಟ್ಟ ಧರ್ಮ್ಯ, ಈ ಊರಲ್ಲಿ ಇನ್ನೊಬ್ಬ ದೊಡ್ಡ ರೈತನಾಗಿ ನೇಗಿಲ ಹೊತ್ತ ಯೋಗಿ ಆಗುತ್ತಾನೆಂದು ನಾನು ತಿಳಿದುಕೊಂಡ್ರೆ ಎಂದು ನಿನ್ನ ತಮ್ಮ ನನ್ನ ಬಲಗೈ ಬಂಡನಿಗೆ ಭಾಗಿಯಾಗಿ ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನಮ್ಮನ್ನು ಸೋಲಿಸಿ ನೀನು ಜಯ ಸಾಧಿಸಿದ್ರೆ ನಾವೇನು ಸುಮ್ಮನಿರ್ತೇವೆ ಎಂದು ತಿಳಿದುಕೊಂಡಿದ್ದೇನೋ ಹರಾಮ್ ಕೋರ್. ಇದೇ ಸೇಡಿಗಾಗಿ ಸೌಂದರ್ಯದ ಸಾಗರದಲ್ಲಿ ಸಂಚರಿಸುತ್ತಿರುವ ನಿನ್ನ ತಮ್ಮನ ಹೆಂಡತಿಯನ್ನು ನನ್ನ ರಂಡೇನಾಗಿ ಮಾಡಿಕೊಂಡು ಈ ಊರಿಗೆ ನಾಳೆ ಮಹಾರಾಜನಾಗಿ ಬೆರೆದಿದ್ರೆ ನನ್ನ ಹೆಸರು ನರವ್ಯಾಘ್ರ ನಂಜೇಗೌಡನೇ ಅಲ್ಲ. ಶಿಕ್ಷಕಂಗ ಯಾರ ಬಿಯಾತಿರಲ್ರಿ ಧನ್ಯಾರ ಬೇರೆ ಯಾರಲ್ಲ ತಿರ್ಸೇಟಿ, ನನಗೆ ಅವಮಾನ ಮಾಡಿದ ಧರ್ಮರಾಜ್ ತಮ್ಮನನು. ಯಾಕ್ರಿ ಅಪ್ಪಾರ ಅವ್ರೇನಂತ ತಪ್ಪು ಕೆಲಸ ಮಾಡ್ಯಾರ್ರಿ? ತಪ್ಪು ಮಾಡಿದ್ದಾರೆ ಶೆಟ್ಟಿ, ತಪ್ಪು ಮಾಡಿದ್ದಾರೆ. ಪ್ರತಿ ಸಾರಿ ನಾವೇ ನಮ್ಮ ಊರಿನ ಜಾತ್ರೆಯಲ್ಲಿ ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸುತ್ತಿರುವಾಗ ಇಂದು ನನ್ನ ಬಲಗಾಯಿ ಬಂಡನನ್ನು ಸೋಲಿಸಿ ತಪ್ಪು ಮಾಡಿದ್ದಾನೆ ಆ ಬಡಗುಂಡೆ. ಅದೇ ಸೇಡಿಗಾಗಿ ಇಂದು ಅವರ ಬಾಳೆ ತೋಟವನ್ನು ಹಾಳು ಮಾಡಲು ನನ್ನ ಬಲಗಾಯಿ ಬಂಟ ಮಾರಿಗುಡಿಯನ್ನು ಕಳಿಸಿದ್ದೇನೆ. ಅಷ್ಟ್ ಮಾಡಿ ಸಾವುಕಾರ ಆ ಮಕ್ಕಳ ಅಣ್ಣ ತಿಂದು ಬದುಕಬಾರ್ದ್ರಿ ಅಪ್ಪ, ಮಣ್ಣ ತಿಂದು ಬದುಕ್ಬೇಕ.
ಅಣ್ಣ ನಾನು ಸ್ವಲ್ಪ ಹೊರಗಡೆ ಸುತ್ತಾಡಿಕೊಂಡು ಬರುತ್ತೇನೆ, ನನಗೆ ಸ್ವಲ್ಪ ಹಣ ಬೇಕು. 105 ಎಕರೆ ಆಸ್ತಿಗೆ ನೀನೇ ವರ್ತಿಯಾಗಿರುವಾಗ ಅದಕ್ಕೆ ಸಂಕೋಚ ಪಡೆದುಕೊಳ್ತಿರುವೆ ತಂಗಿ. ತೆಗೆದುಕೋ ಅಮ್ಮ ಈ 10,000 ಹಣವನ್ನು. ಆಯ್ತಣ್ಣ, ನಾನೇನು ಹೋಗಿ ಬರುತ್ತೇನೆ. ಹೋಗಿ ಬಾ ಸುವರ್ಣ, ಹೋಗಿ ಬಾ. ಅಲ್ರಿ ಧನ್ಯಾರ, ಆಸ್ತಿ ಎಲ್ಲ ನಿಮ್ಮ ಹೆಸರೇ ಇರೋದು ಬಿಟ್ಟ ಆ ನಿಮ್ಮ ತಂಗಿ ಸುವರ್ಣನ ಹೆಸರೇ ಯಾಕೆ ಅಂತಿನ್ನ? ನೋಡು ತಿರ್ಸಟಿ, ನಾನು ಕೆಟ್ಟವನಾಗುತ್ತೇನೆಂದು ತಿಳಿದುಕೊಂಡು ನನ್ನ ತಂದೆ ನನ್ನ ತಂಗಿ ಹೆಸರಿಗೆ ಆಸ್ತಿ ಎಲ್ಲ ಬರೆದಿಟ್ಟು ಬಿಟ್ಟ. ಓಹೋ ಹಿಂಗಾಯ್ತು ಹೀಗಾಯ್ತಿ. ಗೊತ್ತಾತ್ ಬಿಡ್ರಪ್ಪ, ಗೊತ್ತಾತ. ರೌಡಿ ಸಮಲ್ಯಾರರು ಆಗಲ್ಲ, ರಕ್ತ ನೋಡೆ ನಾನಿದ್ದೆ ಮಾಡಲ್ಲ, ಪ್ರೀತಿ ಪ್ರೀತಿ ಉಳಿಸಿಕೊಡಲ್ಲ, ಮಾಡದಿದ್ರೆ ಲೈಫ್ ಇಲ್ಲ, ರೌಡಿ ಸಮಲ್ಯಾರರು ಆಗಲ್ಲ. ನಾಯಕ ನೈ ಕಲ್ ನಾಯಕ ಹೋ ಮೇ, ನಾಯಕ ನೈ ಕಲ್ ನಾಯಕ ಹೋ ಮೇ. ನೀರಿನಲ್ಲಿ ಜಾಡ್ತದೆ ಮೇನು. ಈ ಹೊಸಕೋಟೆ ಊರಲ್ಲಿ ಗಾಜಿಸಿದೆ ಈ ಮಾರಿಗುಡಿ. ನೀವು ಹೇಳಿದಾಗೆ ಆ ಬಡ ಬಿಕಾರಿ ಧರ್ಮರಾಜನ ಕತ್ತರಿಸಿ ಬಂದೆ. ಶಬಾಷ್ ಮಾರಿಗುಡಿ, ಶಬಾಷ್. ಹೆಚ್ಚಿದೆ ನಿನ್ನ ಸೂರತನಕ್ಕೆ. ಇನ್ನು ಮುಂದೆ ಹಾರಿಸಬೇಕು ನಮ್ಮ ವೈರಿಗಳ ರುಂಡ. ಓಕೆ ಬಾಸ್, ಓಕೆ. ಗಂಡುಗಲಿ ಬೋಂಡೆ ಹುಲಿ ಹಾಗೆ
ಯಾಕ್ರಿ ಅಪ್ಪ ಆ ಮಕ್ಕಳ ಚಪಾತಿ ಹಿಟ್ಟು ಲಟ್ಟಿಸ್ದಂಗ ಲಟ್ಟಿಸಿ ಬಿಡುನು. ಯಾಕಂದ್ರ ನಾವ್ ಮಾಡಿದ್ದ ಮಜಾ ಕೊಟ್ಟದ್ದ ಸಜಾ. ಗಡ 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 ಗುಡುಗಿಸ ಮಾತ್ರ ಗುಡು 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 ಗಡುಗಿಸ ಮಾತ್ರ ಗಡ 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 ಗುಡುಗಿಸ ಮಾತ್ರ ಗುಡು 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 ಗಡುಗಿಸ ಮಾತ್ರ ಪತ್ರ ಹೀರೆ ಪತ್ರ ಪತ್ರ ಹೀರೆ ಪತ್ರ. ನಮಸ್ಕಾರ ಗೌಡ್ರೆ, ನಮಸ್ಕಾರ. ಬಾ ಗಜೇಂದ್ರ ಬಾ. ಮತ್ತೇನು ಸಂಚು ಮಾಡಿ ಹೊಂಚು ಹಾಕಲು ಬಂದಿರುವೆ? ಚೇಚೆ ಹಾಗೇನಿಲ್ಲ ಗೌಡ್ರೆ, ನಿಮ್ಮ ಹಾಳು ಮಕ್ಕಳು ನಮ್ಮ ಬಾಳೆ ತೋಟವನ್ನು ಹಾಳು ಮಾಡಿದ್ದಾರೆ. ಅದಕ್ಕೆ ಪರಿಹಾರ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಗೌಡ್ರೆ. ಪರಿಹಾರ? ನಿನ್ನ ಪರಿದೇಶಿಗಳಿಗೆ ಈ ಸಾಹುಕಾರ ಕೊಡುದಿಲ್ಲ ಪರಿಹಾರ. ಸತ್ತ ಮೇಲೆ ಸರ್ಕಾರ ಕೊಡುತ್ತೆ ಪರಿಹಾರ ಹಣ. ಸರ್ಕಾರ? ಇಡೀ ಸರ್ಕಾರವನ್ನೇ ನಡೆಸುವ ಸರ್ದಾರನನ್ನು ನಿನ್ನ ಮಸ್ತೆಯಲ್ಲಿ ಹಿಡಿದುಕೊಂಡು ರೈತರಿಗೆ ಸೇರಬೇಕಾದ ಪರಿಹಾರದ ಹಣವನ್ನು ನೀನೊಬ್ಬನೇ ಎತ್ತಿ ಹಾಕಿಕೊಂಡು ಮೆರೆತಿರುವಾಗ ನಮ್ಮಂತ ರೈತರಿಗೆ ಎಲ್ಲಿಂದ ಬರ್ಬೇಕು? ಸರ್ಕಾರದಿಂದ ಪರಿಹಾರ. ಸುಮ್ಮನೆ ನನ್ನ ಬೇಯಾಣಿ ಮಾಡಿದ ಪರಿಹಾರ ಕೊಟ್ಟು ಬಿಡು. ಇರೋದಿದ್ದರ ಮುಂದೆ ನೋಡ್ಕೋ ನಿನ್ನ ಜೀವನದ ಕಥೆ. ಜೀವನದ ಮೇಲೆ ಆಸೆ ಇಟ್ಟುಕೊಂಡು ಹೇಸಿ ಜೀವನ ಸಾಗಿಸುವ ಸಾಹುಕಾರ ನಾನಲ್ಲ. ಗಜ, ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನನ್ನ ಬಲಗಾಯಿ ಬಂಡನನ್ನು ಸೋಲಿಸಿ ನೀನು ಜಯ ಸಾಧಿಸಿದ್ರೆ ನಾವೇನು ಸುಮ್ಮನೆ ಇರ್ತೇವೆ ಎಂದು ತಿಳಿದುಕೊಂಡಿದ್ದೇನೋ ಹರಾಮ್ಖೋರ್. ಇದೇ ಸೇಡಿಗಾಗಿ ನಿನ್ನ ಬಾಳ ತೋಟವನ್ನು ಕತ್ತರಿಸಿದಂತೆ ನಾಯಕ ನಾನಾಗುವೆ. ನೀನು ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಗೌಡ. ನೀನೊಬ್ಬ ದೊಡ್ಡ ಸೊಕನ್ನೆ ತಿಳಿದು ಸಲಾ ಮಾಡಿದು ಸೋತು ಹೋಗುವ ಜಾತಿ ನನ್ನದಲ್ಲ. ನನ್ನನ್ನು ಕತ್ತರಿಸುವ ಕಳ್ಳಗಣಿನಾದರೆ ನಿಮ್ಮಂತ ಬಂಡ ಶ್ರೀಮಂತರ ರುಂಡ ಹರಿಸುವ ಪುಂಡ ಹುಲಿ ನನಗೂ ನೀನು ಎಚ್ಚರ. ನಮಗೆ ಎಚ್ಚರ ಉಚ್ಚುಕ ಜನರು ಹುಲಿಯಂದು ಉಚ್ಚರ ಅಂತ ಎಚ್ಚರ ತಪ್ಪಿ ಮಾತನಾಡಿದರೆ ಇದೇ ನನ್ನ ಮಚ್ಚಿನಿಂದ ಕೊಚ್ಚಿ ಹಾಕಿದರೆ ಕಾಯಿಸಿ ಬೀಳುವುದು ಈ ನಿನ್ನದೇ. ನಾನೇ ಸಾವುಕಾರ ಕೈಯಲ್ಲಿ ಸರ್ದಾರನೆಂದು ತಿಳಿದು ಸವಾಲ್ ಹಾಕಿದರೆ ಈ ಪುಂಡ ಹುಲಿಂದ ನಿನ್ನ ರುಂಡ ಹರುವುದು ಖಂಡಿತ. ಪುಂಡ ಹುಲಿ ಪುಂಡ ಹುಲಿಯನ್ನು ಗಂಡುಕೊಂಡು ತೋರಿದ್ರೆ ನಾನು ಚಂಡರಂತೆ ಓಡಿ ಹೋಗುತ್ತೆ ಎಂದು ತಿಳಿದುಕೊಂಡಿದ್ದೇನೋ ಬಂಡ ಬಡ್ಡಿ ಮಗನ. ನಿನ್ನೆದೆಗೆ ಗುಂಡು ಹಾಕುವ ಗಂಡು ಗಲಿ ನಾನು. ಹಿಂಡು ಹುಲಿಗಳ ಹಾಲು ಕುಡಿದು ಈ ಗಂಡನ ದೇಹ ನಿನ್ನ ಗುಂಡಿಗೆ ಎದುರುವ ಗಂಡು ನಾನಲ್ಲ. ನಿನ್ನನ್ನು ತುಂಡು ತುಂಡು ಬರುತ್ತಾರೆ ಈ ರೈತನ ರಾಜ್ಯದಲ್ಲಿ. ಸುಮ್ಮನೆ ನನ್ನ ಪರಿಹಾರ ಕೊಟ್ಟು ಇಲ್ಲಿಂದ ಪಾರಾಗು. ನಮ್ಮ ಅಣ್ಣ ಸೊಕಾಲ ಗೌಡನ ಮಾಡಿದೇನೋ ತಮ್ಮ. ಇದ ಪಕ್ಕ ನಮ್ ಗೌಡನ ಮನೆ ಐತಿ. ಗೌಡನ ಮನೆ ಬಲು ಎತ್ತ
ಎತ್ತದಿಂದ ಮಾತಾಡ. ನಮಗೆ ಎಚ್ಚರಿಕೆ ಮಾತು ಹೇಳುವ ಹುಚ್ಚು ಸುಳಿ ಮಕ್ಕಳಿಗೆ ಸುಮ್ಮನೆ ನಮ್ಮ ಗಜೇಂದ್ರನ ಪರಿಹಾರ ಕೊಟ್ರೆ ಸರಿ, ನನ್ನ ಆಸ್ತಿ ಬಿಟ್ರೆ ಸರಿ. ಇರದಿದ್ದರೆ ಹರಿಸುವೆ ನಿಮ್ಮ ರಕ್ತದ ಕೌಲಿವೆ. ಸೊಕ್ಕಿನ ಕೊನ್ನೆ ಈ ಸರ್ಪದ ಕೋಟೆ ಒಳಗೆ ಸರ್ಪನಂತೆ ಸಜ್ಜಾಗಿ ನಿಂತಿರುವ ಈ ನಮ್ಮ ದನಿಯ ಎದುರು ನಿಂತು ಮಾತನಾಡಲು ನೀ ಯಾವಲ್ಲೇ ಬಚ್ಚ ಲುಚ್ಚ. 10 ವರ್ಷಗಳ ಹಿಂದೆ ಈ ಗೌಡ ನನ್ನ ಹೆತ್ತ ತಂದೆ ತಾಯರನ್ನ ಬೈನಿಗೆ ಚೂರಿ ಹಾಕಿ ನನ್ನ ಆಸ್ತಿ ಎತ್ತಿ ಹಾಕಿದ ಸೇಡಿಗಾಗಿ ಎಂದು ಬಂದಿರುವೆ ನಿಮ್ಮ ಪ್ರಾಣ ತೆಗೆಯುವ ಸಿಂಹದ ಮರಿ. ನಾನು ಸಿಂಹದ ಮರಿ ಸಿಂಹದ ಮರಿ ಎಂದು ಸಮರ ಸಾಧಿಸಿ ಸೇಡು ತೀರಿಸಿಕೊಳ್ಳಲು ಬಂದರೆ ಕಾಡಿನ ಕಡಿದ ಮೃಗವಾಗಿ ನಿನ್ನ ಹೊಟ್ಟೆಯನ್ನು ಹರಿಬೇಕಾದಿತ್ತು. ಇದೇ ನನ್ನ ಭದ್ರಕೋಟೆಯಲ್ಲಿ. ಲೇ ತಮ್ಮ, ಅಂದ್ ಕಳ್ಕೊಂಡ ಆಸ್ತಿ ಎಂದು ಸಿಗಾಕ ಸಾಧ್ಯನೇ ಇಲ್ಲ ತಮ್ಮ, ಸಾಧ್ಯನೇ ಇಲ್ಲ. ಸಾಧ್ಯ ಹೋಗುತ್ತಿದ್ದರೆ ಸತ್ತು ಹೋಗಬೇಕಾಗುತ್ತದೆ ನಮ್ಮ ಕೈಯಲ್ಲಿ. ಸುಮ್ಮನೆ ನನ್ನ ಜಮೀನು ಕೊಟ್ಟು ನನ್ನ ಪರಿಹಾರ ನನಗೆ ಕೊಟ್ಟು ಬಿಡು. ಪರಿಹಾರ ಕಂಡವರಿಗೆ ಪರಿಹಾರ ಕೊಡ್ಲಿಕ್ಕೆ ನಾನೇನು ದಾನ ಸೂರ ಕರೆದಲ್ಲ, ಪ್ರಾಣ ತೆಗೆಯುವ ಯಮರಾಜ ನಾನು. ಗೌಡ ಯಮರಾಜನಂದು ಅಟ್ಟಹಾಸದಿಂದ ಮೆರೆಯುವ ನಿಮ್ಮಂತ ಕೆಟ್ಟ ಶ್ರೀಮಂತರನ್ನು ಮೆಟ್ಟಿಸಿಳಲು ಬಂದ ಪುಂಡ ಹುಲಿ ನಾನು. ಪುಂಡ ಹುಲಿ ನಿಮ್ಮಂತ ಪುಂಡ ಹುಲಿಗಳಿಗೆ ಗಂಡನಾಗಿರುವ ಈ ನಮ್ಮ ದನಿಯನ್ನು ಮೆಟ್ಟಿಸಿಳಲು ಬಂದರೆ ಇದ ನನ್ನ ಲಾಂಗಿನಿಂದ ನಿಮ್ಮ ಕೆಟ್ಟ ಶಿರವನ್ನು ಮೆಟ್ಟಿಸಿರುವೆ. ನೀನು ಬರೀ ಎಚ್ಚರ, ನಮಗೆ ಹತ್ತಿರಲು ಹೊತ್ತುಕೊಡ. ಮೆಟ್ಟಿಸಲು ಬಂದ್ರೆ ಈ ಕೆಟ್ಟ ಹುಲಿ ತಿನ್ನುವುದು ಹಸಿರು ಹುಲ್ಲಲ್ಲ. ನಿಮ್ಮಂತ ಕೆಟ್ಟ ಶ್ರೀಮಂತರ ಹಸಿ ಮಾಂಸವೇ ತಿನ್ನುವುದು. ನೆನಪಿನಲ್ಲಿಟ್ಟುಕೋ. ಗಾಡಿ ನನ್ನ ಮಕ್ಕಳ ಮರ್ಯಾದೆಯಿಂದ ಇಲ್ಲಿಂದ ಹೊರಟೋದ್ರೆ ಸರಿ, ಇಲ್ಲದಿದ್ದರೆ ಸುಟ್ಟು ಹಾಕಿ ಬಿಡುವೆ ನಿಮ್ಮ ಕೆಟ್ಟ ಶರೀರವನ್ನು. ಸುಟ್ಟು ಹಾಕುವುದಕ್ಕಿಂತ ಮುಟ್ಟಿನಲ್ಲೇ ಗೌಡ, ಇದೇ ನನ್ನ ಕೊಡಲಿಯಿಂದ ನಿನ್ನ ರುಂಡ ಕತ್ತರಿಸಿ ಮುಚ್ಚಿ ಬಿಡುವೆ ಈ ರೈತನ ರಾಜ್ಯದಲ್ಲಿ. ಯಾರಣ ವಿಕ್ರಮ ಮಚ್ಚು ತೋರಿಸಿ ನನ್ನನ್ನು ಮುಚ್ಚು ಹಾಕೋ ಗಂಡನೇ ಗಂಡು ಯಾವನು ಹುಟ್ಟಿಲ್ಲ ಈ ಬ್ರಹ್ಮಾಂಡದಲ್ಲಿ. ಒಂದು ವೇಳೆ ಹುಟ್ಟಿದ್ದೆ ಆದ್ರೆ ಅವರ ರುಂಡ ಕತ್ತರಿಸಿ ಚಂಡುವಿನ ಸರಮಾಲೆ ಮಾಡಿ ಹಾಕಿಕೊಳ್ಳಬಲ್ಲ ಈ ಸಾಹುಕಾರ. ಸಕ್ಕಿನ ಸಾಹುಕಾರ ಕಂಡವರ ರುಂಡ ಹಾರಿಸೋದಕ್ಕೆ ನಿಮ್ಮಂತ ಗುಂಡಗಳಿಗೆ ಈ ಗಂಟುಗಳು ರಚ್ಚಿಗೆ ಅದು ನಿಂತ್ರೆ ನಿಮ್ಮಂತ ಗುಂಡಗಳ ಗುಂಪನ್ನೇ ನುಂಗಿ ನೀರು ಕುಡಿದು ಬಿಡುತ್ತೆ ಈ ರಾಜಾವುಲಿ ಎಂದು ರೊಚ್ಚಿಗೆ ಈ ನಮ್ಮ ದನಿ ಎದುರು ಎತ್ತು ಮಾತನಾಡಿದ್ರೆ ಎತ್ತಬೇಕಾಗುತ್ತೆ ಈ ನನ್ನ ಲೋಂಗನು. ತುತ್ತು ಕೂಳಿಗೆ ಗೊತ್ತಿಲ್ಲದ ಶ್ರೀಮಂತರ ಮನೆ ಕೈಯುವ ಹೆಣ್ಣಾಯಿ ನೀನು ಲಾಂಗೆಟ್ಟಿದ್ರೆ ಈ ರೈತನ ಕೊಡ್ಲೆ ನಿನ್ನ ಕೊರಳಿಗೆ ಬುತ್ತ ತಂದಿದ್ಕೋ. ಸಾಮಾನ್ಯ ನಮ್ಮ ಹಣ ಕೊಡ್ಬೇಕು ಅಂದು, ಇಲ್ಲವಾದ್ರೆ ನಿಮ್ ಹೆಣ ಬೀಳ್ಬೇಕು ಅಂದು.
ಕತ್ತ ಹಂಗ ಮಾಡಿ ತಡಿಯೋ ತಮ್ಮ ನನ್ ಕತ್ತ ರೊಕ್ಕ ಎಷ್ಟ್ ಬೇಕು ಹೇಳಂಗ ಇವತ್ತ ನಮ್ಮ ಬಾಳೆ ತೊಟ್ಟು ಹಾಳು ಮಾಡಿದ ಸ್ಟೇಟಿಗೆ 1 ಲಕ್ಷ ಹಣ ಕೊಟ್ಟು ಹಾಕಬೇಕು. ಬರೀ 1 ಲಕ್ಷ ಜಿಜಿಬಿ ತಡಿ ತಡಿ 1 ನಿಮಿಷ ಒಳಗ್ ಹೋಗಿ ತಂದು ಕೊಡ್ತೀನಿ. ಪರಿಹಾರ ಮುಗಿತಲ್ಪ ನಮ್ಮ ನಿಮ್ಮ ವ್ಯವಹಾರ. ಹೋಗಪ್ಪ ನಿನ್ ದಿಕ್ಕಿಗೆ ಕೊನೆ ನಮಸ್ಕಾರ. ಹೋಗುತ್ತೇವೆ ಶೆಟ್ಟಿ, ಹೋಗುತ್ತೇವೆ. ಇಷ್ಟಕ್ಕೆ ಅವರ ಮುಗಿತೆಂದು ತಿಳಿದುಕೊಳ್ಳಬೇಡ. ನನ್ನ ಜಮೀನು ನನಗೂ ಬಿಟ್ಟು ಕೊಡ್ತಿದ್ರೆ ಈ ಬೆಟ್ಟದ ಹುಲಿ ಮತ್ತೆ ಬೇಟಾಡಲಿಕ್ಕೆ ಸದಾ ಸಿದ್ಧ. ಬರ್ತೀನಿ. ದಿಸ್ ಇಸ್ ಮೈ ಚಾಲೆಂಜ್. ಹೋಗು ವಿಕ್ರಮ ಹೋಗು. ನಿನಗೇನು ತಿಳಿಯಬೇಕು ಈ ಗೌಡನ ಕಾರಸ್ಥಾನ. ನಿಮ್ಮಂತ ಬೆಟ್ಟದ ಹುಲಿ ಜೊತೆ ಬೇಟೆಯಾಡಲು ಎಂದೆಂದಿಗೂ ಸದಾ ಸಿದ್ಧ ಈ ನಂಜೇಗೌಡ. ದನಿ ಅವರನ್ನು ಇಲ್ಲಿಂದ ಬಿಟ್ಟದು ತಪ್ಪಾಯ್ತು. ನನಗೆ ಆರ್ಡರ್ ಮಾಡಿದರೆ ಎಷ್ಟೊತ್ತಿಗೆ ಅವರು ಹೊಂಡವನ್ನು ಆರಿಸಿ ಬಿಡ್ತಿದ್ದೆ. ಕಂಡವರ ರುಂಡ ಕತ್ತರಿಸುವ ಕೊಂಡ ರೌಡಿ ನಾನೇ ಆಗಿರುವಾಗ ಯಾರು ರುಂಡ ಹಾರಿಸ್ಬೇಕು ಹೇಳಿ ಗೌಡ್ರೆ. ಈಗಲೇ ಹೋಗುವ ಕ್ಷಣದಲ್ಲಿ ಬೇರೆ ಯಾರಲ್ಲ ರಾಜ, ನನ್ನ ಪರಮ ವೈರಿಯಾದ ಗಜೇಂದ್ರ ಹಾಗೂ ರಣವಿಕ್ರಮನ ರುಂಡ ಹಾರಿಸಬೇಕು. ಓಕೆ ಗೌಡ್ರೆ ಓಕೆ. ಹಿಂದೆ ಆ ರಣವಿಕ್ರಮ ನನಗೆ ಎಚ್ಚರ ಗಂಟೆ ಬಸ್ ಹೋಗಿದ್ದಾನೆ. ಈಗ ನೀವು ಆರ್ಡರ್ ಮಾಡಿದ್ರೆ ಸಾಕು, ಆರ್ಡರ್ ಮಾಡಿ ಮುಗಿಸಿ ಬಿಡುತ್ತೇನೆ. ನಿಲ್ಲು ರಾಜ ನಿಲ್ಲು. ನೀನು ಆ ವಿಕ್ರಮಣ ಮಾಡುವುದಕ್ಕಿಂತ ಮುಂಚೆ ಈ ತಿರುಶೆಟ್ಟಿಯರಿಗೆ ಕೊಂಡು ಲೇ ಶೆಟ್ಟಿ, ನನ್ನ ಮಿತ್ರ ನನಗೆ ಒಮ್ಮೆ ಆರ್ಡರ್ ಮಾಡಿದ್ರೆ ಮುಗಿದು ಹೋಯ್ತು. ನೀನು ಮಾಡ್ರಾಗ್ಲೇಬೇಕು. ಹಾಕ್ಬೇಡ್ರಿ ಅಪ್ಪ ನಂಗ್ ಗುಂಡ. ನಾನೇನಂತ ತಪ್ಪು ಕೆಲಸ ಮಾಡೇನ್ರಿ ತಂಗ್ಯಾರ. ನನ್ನ ಅಪ್ಪನಿಲ್ಲದೆ ಅಧಿಕಾರಿ ನನ್ನ ಮಕ್ಕಳಿಗೆ ಪೂಜೆ ಮಾಡ್ತಾರೆ. ಹಾಗೆ ನಿನಗೆ ತಕ್ಕ ಶಿಕ್ಷೆ ಆಗಲೇಬೇಕು. ತೋರಿಸ್ಬೇಡ್ರಿ ಅಪ್ಪ ನನಗ ಬಂದಕ್ಕ. ತೋರ್ಸಿರ ದೋತ್ರದಾಗ ಹೋಗ್ತಾರಿ ಒಂದಕ್ಕ. ನೋಡ್ರಿ ಸಾಕಾರ, ನಾನ್ ನಿಮ್ಮನ್ನ ದುಡ್ಡು ಕೊಟ್ಟು ನಿಮ್ಗೆ ಯಾವ್ದೋ ದುಡ್ಡು ಕೊಟ್ಟದ್ದು ಕರೆ ಐತಿ. ಆದ್ರ ನಾ ಕೊಟ್ಟ ದುಡ್ಡ ಒರಿಜಿನಲ್ ರೀ ಅಪ್ಪ. ಡೂಪ್ಲಿಕೇಟ್ ಅದಾವ. ಯಾಕೆ ಹೇಳಿ, ಆ ಧರ್ಮರಾಜನ ಮನ್ಯಾಗ ಕೋಟಾ ನೋಟಿ ನಿವಾರಣೆ ನಡೆಯಕತ್ತದ ಅಂತ ಹೇಳಿ ನಮ್ಮ ಇನ್ಸ್ಪೆಕ್ಟರ್ ವಿಜಯ್ ಫೋನ್ ಮಾಡ್ಲ. ಅವಾಗ ಆ ಮಕ್ಕಳ ಜೈಲ್ ವಾಸ ಹಾಕಾರ. ನಾವ ದಿಲ್ಲಿ ದರ್ಬಾರ್ ಹುಲಿ ಹಂಗ ಮೆರ್ಯಾದ್ರಿ ಅಪ್ಪ. ಹೆಂಗೈತ್ರಿ ನನ್ನ ಐಡಿಯಾ? ತಿರುಶೆಟ್ಟಿ, ನಿನ್ನ ಬುದ್ಧಿವಂತಿಕೆಯನ್ನು ಈಗಿಂದೀಗಲೇ ಇನ್ಸ್ಪೆಕ್ಟರ್ ವಿಜಯ್ಗೆ ಫೋನ್ ಮಾಡಲೇಬೇಕು. ಹಲೋ ಇನ್ಸ್ಪೆಕ್ಟರ್ ವಿಜಯ್,
ನಾನು ನಂಜೇಗೌಡ ಮಾತನಾಡುವುದು. ಇಂದು ಆ ಧರ್ಮರಾಜ್ ಮನೆಯಲ್ಲಿ ಕೋಟ ನೋಡಿನವರ ನಡೀತಾ ಇದೆ. ಇಮಿಡಿಯೇಟ್ ಆಗಿ ನೀನು ಅವರನ್ನು ಅರೆಸ್ಟ್ ಮಾಡಲೇಬೇಕು. ಲೇ ಧರ್ಮ್ಯ, ನೀನು ಜೈಲು ಕಂಬಿ ಅನಿಸಲೇಬೇಕು. ಲೇ ಮಾರಿಗುಡಿ, ಇದೇ ಖುಷಿಗಾಗಿ ಒಳಗಡೆ ವಿಸ್ಕಿ ಬಾಟಲ್ ಇದೆ, ತೆಗೆದುಕೊಂಡು ಬಾ. ಆಯ್ತು ದನಿ, ನೀವು ಹೇಳಿದಾಗೆ ಬೇರು ಬಾಟ್ಲೆ ವಿಸ್ಕಿ ತಗೊಂಡು ಬರುತ್ತೇನೆ. ಕುಡ್ದು ಮಜಾ ಮಾಡೋಣ. ಏ ಶೆಟ್ಟಿ, ಇದೇ ಖುಷಿಗಾಗಿ ಆ ನಮ್ಮ ಪಕ್ಕದ ಮನೆ ಪದ್ಮಾಳಿಗೆ ಫೋನ್ ಮಾಡಿ ಬರಲು ಹೇಳು. ನಮ್ಮೊಂದಿಗೆ ಆಡಿ ಕುಣಿದು ಕೊಪ್ಪಿಸಲಿ. ಹಲೋ ಪದ್ಮ, ನಾನು ಗೌಡ್ರ ಮನೆದ ತಿರ್ಸಾಟಿ ಮಾತಾಡೋದು. ಏನ್ ಮಾಡತ್ತಿ? ಆರಾಮದಿ? ಏನ್ ಮಾಡತ್ತಿ? ಸುಸ್ಸು ಮಾಡತ್ತಿ? ಬಿಡವ ಬಿಡ, ಅದನ್ನೇ ಮಾಡ್ತಿ. ನಮ್ ಗೌಡ್ರ ಮನ್ಯಾಗ ಡ್ಯಾನ್ಸ್ ಪ್ರೋಗ್ರಾಮ್ ಐತಿ, ಸಟ್ನ ಬಾರುವ ಮತ್ತ ಹಂಗಂತೇಳಿ ನೀ ಸಿರಿ ಪರಿ ಉಟ್ಕೊಂಡ್ ಬಂದಿ. ಮತ್ತ ಇಟೀಟ ಲಂಗ ದವಣಿ ಲಂಗ ಹಾಕೊಂಬ. ಹಲೋ ಇಡ್ಲ್ಯಾ? ಇಡ್ಲ. ಬಂತ್ 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 ನೋಡ್ರಿ. ಹಲೋ ರಾಜಾ, ನೀನು ಬ್ಯಾಟ್ರಿ ಕಡೆಗೆ ಹೋಗಿ ಬಾ. ಆಯ್ತು ಗೌಡ್ರೆ, ನಾನೇನು ಬ್ಯಾಟ್ರಿ ಕಡೆಗೆ ಹೋಗಿ ಬರ್ತೇನೆ. ಲೇ ಶೆಟ್ಟಿ ಮಾರಿಗುಡಿ, ಈಗಿಂದೀಗಲೇ ಕಪ್ಪದ ಗುಡ್ಡದ ಬಳಿ ಹೋಗಿ ಆ ವಿಕ್ರಮಣ 20 ಎಕರೆ ಜಮೀನು ವಿಡಿಯೋ ಮಾಡಿಕೊಂಡು ಬರಲೇಬೇಕು. ಏಕೆಂದರೆ ಮುಂದೆ ಆ ಸ್ಥಳದಲ್ಲಿ ಒಂದು ಹೊಸ ಬ್ಯಾಟ್ರಿ ಕಟ್ಟಬೇಕಿದೆ. ಆಯ್ತ್ರಿ ಅಪ್ಪ, ಸಟ್ಟ ಹೋಗಿ ಪಟ್ಟ ವಿಡಿಯೋ ಮಾಡಿಕೊಡ ಬಂದ ಬಿಡ್ತಾರೆ. ಲೇಖಚಂದ್ರ, ನಾನು ಕೊಟ್ಟ ಟ್ರೀಟ್ಮೆಂಟ್ಗೆ ನೀನು ಕೂಡ ಆಗುತ್ತೆ ಅನ್ನೋ ತಿಳಿದುಕೊಂಡಿದ್ಯಾ? ನೀನು ಜೈಲಿನಲ್ಲಿ ಕೊಲೆ ಹಣ ಆಗುತ್ತೀಯಾ? ಶಂಕರ ಶಿವ ಶಂಕರ ಕಂದ ಶಂಕರ ಶಿವ ಶಂಕರ